ಬೀದರ್ನ ಕಾಲೇಜ್ ಫೆಸ್ಟ್ ಒಂದರಲ್ಲಿ ಜೈ ಶ್ರೀರಾಮ್ ಹಾಡನ್ನು ಹಾಕಿದ್ದಕ್ಕೆ ಆಕ್ಷೇಪಿಸಿ ಗಲಾಟೆ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಘಟನೆಯನ್ನ ಖಂಡಿಸಿ ಎಬಿವಿಪಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿಯನ್ನ ಮಾಡೋದರ ಮುಖಾಂತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಬಿವಿಪಿ ಹಾಗೂ ಹಿಂದೂಪರ ಸಂಘಟನೆಗಳು ಧರಣಿಯನ್ನ ನಡೆಸ್ತಾ ಇದ್ದಾವೆ ಬೀದರ್ನ ಡಿಸಿ ಆಫೀಸ್ ಮುಂದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕಾಲೇಜಿನ ಫೆಸ್ಟ್ ಒಂದರಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಜೈ ಶ್ರೀರಾಮ್ ಹಾಡನ್ನ ಹಾಕಿದ್ದಾರೆ. ಗುಂಪಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಜೋಶ್ ಬರುತ್ತೆ ಅಂತ. ಅದನ್ನ ಆಕ್ಷೇಪಿಸಿ ಮತ್ತೊಂದು ಕೋಮಿನ ಹುಡುಗರೇನಿದ್ದಾರೆ ವಿದ್ಯಾರ್ಥಿಗಳು ಗಲಾಟೆ ಆಗಿತ್ತು, ಹೊಡೆದಾಡ್ಕೊಂಡಿದ್ರು. ತಪ್ಪಿಸ್ತರ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಎಬಿವಿಪಿ ಆಗ್ರಹಿಸಿದೆ. ಬೀದರ್ ನಗರದ ಗುರುನಾನಕ್ ದೇವ್ ಕಾಲೇಜಿನಲ್ಲಿ ಮೇ 30 ಮತ್ತು 31 ನಡೆಯಲಿರುವ ಈ ಫಸ್ಟ್ ಕಾರ್ಯಕ್ರಮದ ಪ್ರಯುಕ್ತ ಮೇ 29 ಮಧ್ಯಾಹ್ನ ಸುಮಾರು 1:30 ಗಂಟೆಗೆ ಕಾಲೇಜಿನ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ. ಜೈ ಶ್ರೀರಾಮ್ ಹಾಡು ಹಾಕಿದ್ದಕ್ಕೆ ಒಂದು ರೀತಿಯ ಖಾಸಗಿ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ರೀತಿಯ ಒಂದು ಮುಸ್ಲಿಂ ಯುವಕರು, ಹಿಂದೂ ಯುವಕರ ಮೇಲೆ, ಹಿಂದೂ ಸ್ಟೂಡೆಂಟ್ಗಳ ಮೇಲೆ ಅಲ್ಲೇನ ಮಾಡಿರುವಂಥದ್ದು. ಇದು ಒಂದು ರೀತಿಯ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿದ್ದು ಸುದ್ದಿನ ಬಿತ್ತರಿಸಿತ್ತು. ಒಂದು ರೀತಿಯ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇವತ್ತು ನಿನ್ನೆ ಈಗ 2 ಕೌಂಟರ್ ಕೇಸ್ ಆಗಿರೋದು, ಅಂದರೆ ಪ್ರತ್ಯೇಕ 2 ಪ್ರಕರಣಗಳಾಗಿ ಈಗಾಗಲೇ ಠಾಣಾ ಬೇಲ್ ಕೂಡ ತೆಗೆದುಕೊಂಡು ಬಂದಿರುವಂಥದ್ದು. ಆದರೆ ಇವತ್ತು ಹಿಂದೂಪರ ಸಂಘಟನೆ ಮತ್ತು ಎಬಿವಿಪಿ 2 ಸಂಘಟನೆಗಳು ಇವತ್ತು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಅಂದರೆ ಅದನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಿತ್ತು. ಹೀಗಾಗಿ ಪ್ರತಿಭಟನೆಗೆ ಒಂದು ನಿರಾಕರಣೆ ಮಾಡಿದ್ರಿಂದ ಒಂದು ರೀತಿಯ ಡಿಸಿ ಆಫೀಸ್ಗೆ ಬಂದು ಧರಣಾ ಕುಂತು ಈಗ ಡಿಸಿಗೆ ಮತ್ತು ಎಸ್ ಪಿ ಅವರಿಗೆ ಮನವಿ ಕೊಟ್ಟಿರುವಂಥದ್ದು ನೋಡ್ಬೋದು. ಈಗ ನಾವು ಇಲ್ಲಿ ಎಲ್ಲ ಹಿಂದೂಪರ ಸಂಘಟನೆಯ ಮತ್ತು ಎಬಿವಿಪಿ ವಿದ್ಯಾರ್ಥಿಗಳು ಇಲ್ಲಿ ಬಂದು ಸೇರಿರುವಂಥದ್ದು. ಅವರು ಈಗಾಗಲೇ ಡಿಸಿಗೆ ಮತ್ತು ಎಸ್ ಪಿ ಅವರಿಗೆ ಮನವಿಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಒಂದು ರೀತಿಯ ಪ್ರಮುಖವಾಗಿ ಬಂದು ಒಂದು ರೀತಿಯ ನ್ಯಾಯ ಬೇಕು ಅನ್ನುವಂಥ ಒಂದು ದೃಷ್ಟಿ ಅವರು ಘೋಷಣೆ ಕೂಗ್ತಿರುವಂಥದ್ದು, ಬೇಕೇ ಬೇಕು ಅನ್ನುವಂಥ ನ್ಯಾಯನ ಬೇಕು ಅನ್ನುವಂಥ ಕೂಗ್ತಿರುವಂಥದ್ದು. ಯಾಕಂದ್ರೆ ಈ ಒಂದು ಮುಸ್ಲಿಂ ಯುವಕರು ಏನು ಹಲ್ಲೆ ಮಾಡಿದ್ದಾರೆ ಅದನ್ನ ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡುವುದು. ಪ್ರತಿಭಟನೆ ರ್ಯಾಲಿಗೆ ಒಂದು ನಿಷೇಧಾಜ್ಞೆ ಒಂದು ಹಾಗಾಗಿ ಇವತ್ತು ನೇರವಾಗಿ ಡಿಸಿ ಆಫೀಸ್ಗೆ ಬಂದು ಅವರು ಒಂದು ಮನವಿ ಪತ್ರವನ್ನು ಕೊಟ್ಟಿರುವಂಥದ್ದು. ಈಗ ಅವರೇ ನಮ್ಮ ಜೊತೆಗಿದ್ದಾರೆ. ಅನ್ನುವಂಥದ್ದು ಪ್ರಮುಖವಾಗಿ ಅಲ್ಲೇ ಆದಂಥ ಒಂದು ಸ್ಟೂಡೆಂಟ್ ಇದ್ದಾರೆ, ಅವರು ನಟರಾಜ್ ನಮ್ಮ ಜೊತೆ ಇದ್ದಾರೆ. ಈಗ ಪ್ರಮುಖವಾಗಿ ಡಿಸಿ ಅವರಿಗೆ ಮನವಿ ಕೊಟ್ಟರೆ ಏನಂತ ಮನವಿ ಕೊಟ್ಟರೆ, ಅವ್ರು ಏನು ಸ್ಪಂದನೆ ಕೊಟ್ಟರು? ಯಾರ್ಯಾರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಮನವಿ ಮಾಡಿದ್ದೀವಿ ಸರ್. ಅದಷ್ಟೇ ಅಲ್ಲ, ಅವ್ರು ಮಾಡಿ ತಪ್ಪಿಗೆ ಸಮರ್ಥನೆ ಕೊಡಬೇಡ್ರಿ ಅಂತ ಹೇಳಿದೆವು. ಪೊಲೀಸರದ ಇದು ಏನಪ್ಪ ಅಂತಂದ್ರೆ, ಅವ್ರಿಗೆ ಕರ್ಕೊಂಡೋಗಿ ಅವ್ರ ಇದು ಮಾಡಿ ಕೇಸ್ ಮಾಡಿ ನಮ್ಮ ಉಲ್ಟಾ ನಮ್ಮ ಮೇಲೆ ಕೇಸ್ ಮಾಡಿ ನಮಗೆ ಪ್ರಾಬ್ಲಮ್ ಮಾಡತ್ತಾರೆ ಸರ್. ತಪ್ಪು ಅವರೇ ಮಾಡ್ತಾರೆ, ಕೇಸು ಅವರೇ ಹಾಕ್ತಾರೆ ಅಂತಂದ್ರೆ ಇದು ಭಾಳ ಖಂಡನೀಯ ಅದ ಸರ್. ಬೀದರ್ ಏನದ ಜೈ ರೀತಿಯ ಎಸ್ ಪಿ ಮತ್ತು ಡಿಸಿ ಅವರು ಎಲ್ಲ ರೀತಿಯ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತೀವಿ, ತನಿಖೆ ಮಾಡಿ ಅನ್ನುವಂಥ ಭರವಸೆನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಇದರಲ್ಲಿ ರಾಜಕೀಯವಾಗಿ ಹುನ್ನಾರ ನಡೀತಾ ಇದೆ ಅನ್ನುವಂಥ ಮಾತನ್ನ ಈಗ ಸ್ವತಃ ಹಿಂದೂಪರ ಸಂಘಟನೆಗಳು ಮತ್ತೆ ಎಬಿಪಿ ಪ್ರಮುಖರು ಹೇಳ್ತಾ ಇರುವಂಥದ್ದು. ಕ್ಯಾನಪ ಸಾಚಿವ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.